Hi, welcome back to my YouTube channel. In today's video, we are going to learn about collocation words. What is collocation? When two or more words join to form a new word that has its own meaning is called collocation. ಎರಡು ವರ್ಡ್ಗಳು ಸೇರಿ ಒಂದು ವರ್ಡ್ ಆಗಿರುತ್ತೆ. ಅದ್ರದ್ದೇ ಆದಂಥ ಒಂದು ಅರ್ಥವನ್ನು ಕೊಡುವಂಥ ಪದನ ನಾವು ಕೊಲೊಕೇಶನ್ ಅಂತ ಕರಿತೀವಿ. ಕೊಲೊಕೇಶನ್ಸ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಬುಕ್ ವರ್ಮ್, ಬುಕ್ ಪ್ಲಸ್ ವಾರ್ಮ್, ಬ್ಲಡ್ ಬ್ಯಾಂಕ್, ಬ್ಲಡ್ ಪ್ಲಸ್ ಬ್ಯಾಂಕ್, ವೇವ್ ಏರ್, ವೇವ್ ಪ್ಲಸ್ ಏರ್, ಅರ್ತ್ ಕ್ವಾಕ್, ಅರ್ತ್ ಪ್ಲಸ್ ಕ್ವಾಕ್, ಟೇಬಲ್ ಸಾಲ್ಟ್, ಟೇಬಲ್ ಪ್ಲಸ್ ಸಾಲ್ಟ್, ವಾಕಿಂಗ್ ಸ್ಟಿಕ್, ವಾಕಿಂಗ್ ಪ್ಲಸ್ ಸ್ಟಿಕ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಪ್ಲಸ್ ಕಾನ್ಸ್ಟೇಬಲ್, ಕ್ಲಾಸ್ ರೂಮ್, ಕ್ಲಾಸ್ ಪ್ಲಸ್ ರೂಮ್, ಬ್ಲ್ಯಾಕ್ ಬೋರ್ಡ್, ಬ್ಲ್ಯಾಕ್ ಪ್ಲಸ್ ಬೋರ್ಡ್, ಮನಿ ಆರ್ಡರ್, ಮನಿ ಪ್ಲಸ್ ಆರ್ಡರ್. ಇಲ್ಲಿ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿದ್ವಿ. ಇಲ್ಲೆಲ್ಲ ಎಕ್ಸಾಂಪಲ್ಸಲ್ಲೂ ಕೂಡ ಎರಡೆರಡು ಪದಗಳು ಸೇರಿ ಒಂದು ಪದವಾಗಿರುತ್ತೆ ಮತ್ತು ಆ ಪದ ಕೂಡ ಅರ್ಥಪೂರ್ಣವಾಗಿರುತ್ತೆ. ಈ ಥರ ಎರಡು ಪದಗಳು ಸೇರಿ ಒಂದು ಪದ ಆಗೋದನ್ನ ನಾವು ಕೊಲೊಕೇಶನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಕೊಲೊಕೇಶನ್. ಈಗ ನಾವು ಕೊಲೊಕೇಶನಲ್ಲಿ ಯಾವ್ಯಾವ ರೀತಿ ವಿಧಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ನೌನ್ ಪ್ಲಸ್ ನೌನ್. ಕೊಲೊಕೇಶನ್ ಅಲ್ಲಿ ಅವಾಗಲೇ ಹೇಳ್ದಾಗೆ ಎರಡು ಪದ ಸೇರಾಗುತ್ತೆ. ಇಲ್ಲಿ ಎರಡು ಪದನೂ ಕೂಡ ನೌನ್ ಆದ್ರೆ ಯಾವ ತರ ಇರುತ್ತೆ ಎಕ್ಸಾಂಪಲ್ಸ್ ಅಂತ ನೋಡೋದಾದ್ರೆ ಎಗ್ ರೈಸ್, ಎಗ್ ಪ್ಲಸ್ ರೈಸ್. ಇಲ್ಲಿ ಎರಡೂ ಕೂಡ ಎಗ್ಗು ಮತ್ತೆ ರೈಸ್ ಎರಡೂ ಕೂಡ ನೌನ್ ಆಗಿರುತ್ತೆ. ನೆಕ್ಸ್ಟ್ ನೌನ್ ಪ್ಲಸ್ ವರ್ಬ್ ಅಂದ್ರೆ ಎರಡು ಪದದಲ್ಲಿ ಒಂದು ನೌನು ಮತ್ತು ಇನ್ನೊಂದು ವರ್ಬ್ ಆ ಥರ ಸೇರಿ ಆಗೋ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಡಾಗ್ ಬಾರ್ಕಿಂಗ್, ಡಾಗ್ ಪ್ಲಸ್ ಬಾರ್ಕಿಂಗ್. ಇಲ್ಲಿ ಡಾಗ್ ಅನ್ನೋದು ನೌನ್ ಆಗಿದೆ, ಬಾರ್ಕಿಂಗ್ ಅನ್ನೋದು ವರ್ಬ್ ಆಗಿದೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಅಂದ್ರೆ ಒಂದು ಅಡ್ಜೆಕ್ಟಿವ್ ವರ್ಡ್ ಮತ್ತೆ ಒಂದು ನೌನ್ ವರ್ಡ್ ಸೇರಿ ಆಗೋವಂಥ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಬ್ಯೂಟಿಫುಲ್ ಗರ್ಲ್. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಗರ್ಲ್ ಅನ್ನೋದು ನೌನ್ ಆಗಿದೆ. ನೆಕ್ಸ್ಟ್ ವರ್ಬ್ ಪ್ಲಸ್ ನೌನ್ ಅಂದ್ರೆ ಒಂದು ವರ್ಬ್ ವರ್ಡ್ ಮತ್ತೆ ನೌನ್ ವರ್ಡ್ ಸೇರಿ ಆಗುವಂತ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಸ್ನೋಫಾಲ್. ಸ್ನೋ ಅನ್ನೋದು ನೌನ್, ಫಾಲ್ ಅನ್ನೋದು ವರ್ಬ್. ನೆಕ್ಸ್ಟ್ ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಅಂದ್ರೆ ಒಂದು ವರ್ಬು ಮತ್ತೆ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಜಾಕ್ ಕಂಪ್ಲೀಟ್ಲಿ ಫರ್ಗಾಟ್ ಇಸ್ ವೈಫ್ಸ್ ಬರ್ತಡೆ. ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿರೋದನ್ನ ಅಬ್ಸರ್ವ್ ಮಾಡಿ. ಕಂಪ್ಲೀಟ್ಲಿ ಫರ್ಗಾಟ್, ಇಲ್ಲಿ ಕಂಪ್ಲೀಟ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ, ಫರ್ಗಾಟ್ ಅನ್ನೋದು ವರ್ಬ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದ ಬಾಂಬ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಏರ್ಪೋರ್ಟ್. ಈ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿರೋದು ನೋಡಿ. ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಅಂದ್ರೆ ಕಂಪ್ಲೀಟ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ, ಡೆಸ್ಟ್ರಾಯ್ಡ್ ಅನ್ನೋದು ವರ್ಬ್ ಆಗುತ್ತೆ. ಈ ರೀತಿ ವರ್ಬು ಮತ್ತೆ ಅಡ್ವರ್ಬ್ ಸೇರಿ ಆಗೋವಂಥ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ಇದು. ನೆಕ್ಸ್ಟ್ ವರ್ಬ್ ಪ್ಲಸ್ ಪ್ರಿಪೋಸಿಷನ್ ಅಂದ್ರೆ ಒಂದು ಪ್ರಿಪೋಸಿಷನ್ ಮತ್ತೆ ಒಂದು ವರ್ಬ್ ಸೇರಿ ಆಗೋ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಲ್ಲಿ ಎರಡು ಸೆಂಟೆನ್ಸ್ ಇದೆ. ಅದ್ರಲ್ಲಿ ಮೊದಲನೇದು ನೋಡೋಣ. ಐ ನೀಡ್ ಟು ಫೋಕಸ್ ಆನ್ ಮೈ ಸ್ಟಡೀಸ್. ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಬಂದ್ಬಿಟ್ಟು ಫೋಕಸ್ ಆನ್. ಇಲ್ಲಿ ಫೋಕಸ್ ಅನ್ನೋದು ವರ್ಬ್ ಆಗುತ್ತೆ, ಆನ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ದೇ ಆರ್ ವೈಟಿಂಗ್ ಫಾರ್ ದ ಟ್ರೈನ್ ಟು ಅರೈವ್. ಈ ಸೆಂಟೆನ್ಸ್ ಅಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ ಬಂದ್ಬಿಟ್ಟು ವೈಟಿಂಗ್ ಫಾರ್ ಅಂದ್ರೆ ವೈಟಿಂಗ್ ಅನ್ನೋದು ವರ್ಬ್ ಆಗುತ್ತೆ, ಫಾರ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ. ಈ ರೀತಿ ವರ್ಬು ಮತ್ತೆ ಪ್ರಿಪೋಸಿಷನ್ ಸೇರಿ ಆಗೋ ಕೊಲೊಕೇಶನ್ಗೆ ಎಕ್ಸಾಂಪಲ್ಸ್ ಇದು. ನೆಕ್ಸ್ಟ್ ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್. ಒಂದು ಅಡ್ವರ್ಬ್ ಮತ್ತೆ ಅಡ್ಜೆಕ್ಟಿವ್ ಸೇರಿ ಆಗುವಂತ ಎಕ್ಸಾಂಪಲ್ಸ್ ನೋಡೋದಾದ್ರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಇಲ್ಲಿ ಕಂಪ್ಲೀಟ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ, ಸ್ಯಾಟಿಸ್ಫೈಡ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಸೀರಿಯಸ್ಲಿ ಇಂಜರ್ಡ್. ಸೀರಿಯಸ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ, ಇಂಜರ್ಡ್ ಬಂದ್ಬಿಟ್ಟು ಅಡ್ಜೆಕ್ಟಿವ್ ಆಗುತ್ತೆ. ಕಾಂಪೌಂಡ್ ವರ್ಡ್ಸ್. ಇಲ್ಲಿ ನಾವು ಅವಾಗಲೇ ಬೇರೆ ಟೈಪ್ಸ್ ನೋಡಿದ್ವಿ ಕೊಲೊಕೇಶನ್ಸ್ ಅಲ್ಲಿ ಎಲ್ಲದರಲ್ಲೂ ಕೂಡ ಎರಡು ವರ್ಡ್ನ ಬಿಡಿಸಿದಾಗ ನಮಗೆ ಯಾವುದೇ
ರೀತಿಯಾದ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಸಿಗ್ತಾ ಇತ್ತು. ನೌನ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಅಡ್ವರ್ಬ್ ಆಗಿರ್ಬೋದು, ಅಬ್ಜೆಕ್ಟಿವ್ ಆಗಿರ್ಬೋದು. ಈ ಥರ ಪಾರ್ಟ್ಸ್ ಆಫ್ ಸ್ಪೀಚ್, 2 ಪಾರ್ಟ್ಸ್ ಆಫ್ ಸ್ಪೀಚ್ ಸೇರಿ ಒಂದು ವರ್ಡ್ ಆಗ್ತಿತ್ತು. ಬಟ್ ಇಲ್ಲಿ ಕಾಂಪೌಂಡ್ ವರ್ಡ್ಸಲ್ಲಿ ಯಾವುದೇ ರೀತಿಯಾದಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಇರೋಲ್ಲ. ಕಾಮನ್ ಆಗಿ ಯಾವುದೇ ರೀತಿಯಾದ ವರ್ಡ್ಸ್ಗಳು ಸೇರಿ ಆಗೋದನ್ನ ನಾವು ಕಾಂಪೌಂಡ್ ವರ್ಡ್ಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ನ್ಯೂಸ್ ಪೇಪರ್, ನ್ಯೂಸ್ ಪ್ಲಸ್ ಪೇಪರ್. ನೆಕ್ಸ್ಟ್ ಲಾಂಗ್ ಬ್ಯಾಕ್, ಲಾಂಗ್ ಪ್ಲಸ್ ಬ್ಯಾಕ್. ಈ ಥರ ಯಾವುದೇ ರೀತಿಯಾದ ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ದಲೇ ಇರೋಂಥ ಎಕ್ಸಾಂಪಲ್ಸ್ನ ನಾವು ಕಾಂಪೌಂಡ್ ವರ್ಡ್ಸ್ ಅಂತ ಕರಿತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚಿನ ಗ್ರಾಮರ್ ಕ್ಲಾಸಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.